ನಮಸ್ಕಾರ ಫಟಾಫಟ್ 50ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ನಾನು ಮಧುಶ್ರೀ. ಈ ಹೊತ್ತಿನ ಪ್ರಮುಖ 50 ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹೊಸ ವರ್ಷದ ಹೊತ್ತಲ್ಲೇ ಡ್ರಗ್ಸ್ ಹಾವಳಿ ಹೆಚ್ಚಾಗಿದೆ. ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಬರೋಬ್ಬರಿ 24 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸಿಸಿಬಿ ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಂಗಡಿಯೊಂದರಲ್ಲಿ ಡ್ರಗ್ಸ್ ಮಾರ್ತಾ ಇದ್ದ ನೈಜೀರಿಯಾ ಮೂಲದ ರೋಸ್ಲೆಮ್ ಎಂಬ ಆರೋಪಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ವಿದೇಶಿ ಮಹಿಳೆ ಜೂಲಿಯಟ್ ಎಂಬಾಕೆ ಮುಂಬೈನಿಂದ ಸೋಪು, ಫುಡ್ ಪ್ಯಾಕೆಟ್, ದಿನಸಿ ಪ್ಯಾಕೆಟ್ಗಳನ್ನು ಡ್ರಗ್ಸ್ ಇಟ್ಟು ಬೆಂಗಳೂರಿಗೆ ಕಳಿಸ್ತಾ ಇದ್ವು. ಡ್ರಗ್ ಪೆಡ್ಲರ್ ರೋಸ್ಲೈಮ್ ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಅಂಗಡಿಯಲ್ಲೇ ಕಳ್ಳಾಟವಾಡ್ತಾ ನೈಜೀರಿಯನ್ ಪ್ರಜೆಗಳಿಗೆ ಮತ್ತು ಸ್ಥಳೀಯರಿಗೆ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ಲು. ಡ್ರಗ್ಸ್ ಮಾರಾಟದ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದ ಸಿಸಿಬಿ ಅಧಿಕಾರಿಗಳು ಆರೋಪಿ ರೋಸ್ಲೈಮ್ ಬಳಿ 12 ಕೆಜಿ ತೂಕದ ಬಿಳಿ ಹಳದಿ ಬಣ್ಣದ ಎಂಡಿಎಂಎ ಕ್ರಿಸ್ಟಲ್ ಮತ್ತು 70 ಸಿಮ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪರಾರಿಯಾಗಿರುವ ಆರೋಪಿ ಜೂಲಿಯಟ್ಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಪವಿತ್ರ ಗೌಡಗೆ ಬಂಧನದಿಂದ ಮುಕ್ತಿ ಸಿಕ್ಕಿದೆ. 6 ತಿಂಗಳಿನಿಂದ ಪರಪ್ಪರ ಅಗ್ನಹಾರ ಜೈಲಲ್ಲಿದ್ದಂತಹ ಪವಿತ್ರ ಗೌಡ ಇವತ್ತು ಜೈಲಿನಿಂದ ರಿಲೀಸ್ ಆದರು. ಬೆಳಗ್ಗೆ 9:30 ಸುಮಾರಿಗೆ ಜೈಲಿನಿಂದ ಹೊರಗೆ ಬಂದರು. ಕೊಲೆ ಕೇಸ್ನಲ್ಲಿ 6 ತಿಂಗಳು ಪವಿತ್ರ ಗೌಡ ಜೈಲಿನಲ್ಲಿದ್ದರು. ಆದರೂ ಪವಿತ್ರ ಗೌಡ ಮುಖದಲ್ಲಿ ಕಿಂಚಿತ್ತು ಪಶ್ಚಾತ್ತಾಪವಾಗ್ಲಿ ನೋವಾಗ್ಲಿ ಕಾಣಿಸಲಿಲ್ಲ. ಜೈಲಿನಿಂದ ಇವತ್ತು ಹೊರಗೆ ಬಂದ ಪವಿತ್ರ ನಗುನಗುತ್ತಲೇ ಇದ್ರು. ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆದ ಪವಿತ್ರ ಗೌಡ ಮನೆಗೆ ತೆರಳದೆ ಸೀದಾ ಕನಕಪುರ ರಸ್ತೆಯ ತಲಗಟಪುರದಲ್ಲಿರುವ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ಪವಿತ್ರ ಹೆಜ್ಜೆ ಹೆಜ್ಜೆಯಲ್ಲೂ ಭಕ್ತಿಭಾವ ಎದ್ದು ಕಾಣ್ತಿತ್ತು. ವಜ್ರಮುನೇಶ್ವರ ದೇವಸ್ಥಾನದಲ್ಲೇ ಅರ್ಚಕರು ಪವಿತ್ರ ಗೌಡಗೆ ತೀರ್ಥ ಸ್ನಾನ ಮಾಡಿಸಿದ್ರು. ದೇವರಿಗೆ ಹೂವು, ಕಾಯಿ, ಅಗರಬತ್ತಿ, ನಿಂಬೆಹಣ್ಣು ಸಮೇತ ವಿಶೇಷ ಪೂಜೆ ಸಲ್ಲಿಸಿದ್ರು. ಮಡಿ ಬಟ್ಟೆಯಲ್ಲೇ ದೇಗುಲ ಪ್ರದಕ್ಷಿಣೆ ಹಾಕಿದ ಪವಿತ್ರ ವಿಶೇಷ ಪೂಜೆ ಮಾಡಿದ್ರು. ಪವಿತ್ರ ಗೌಡ ಕುಟುಂಬದವರು ಮಗಳ ಹೆಸರಲ್ಲಿ ಪೂಜೆ ಬಳಿಕ ದೃಷ್ಟಿ ತೆಗೆದರು. ಕುಂಬಳಕಾಯಿ, ತೆಂಗಿನಕಾಯಿಯಿಂದ ದೃಷ್ಟಿ ತೆಗೆದು ಬಳಿಕ ಮನೆ ದೇವರಿಗೆ ನಮಸ್ಕರಿಸಿದ ಪವಿತ್ರ ಸೀದಾ ಕಾರ್ ಹತ್ತಿ ನಗುನಗುತ್ತಲೇ ಮನೆಯತ್ತ ಸಾಗಿದರು. ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಪವಿತ್ರ ಭೇಟಿಯನ್ನ ಕೊಟ್ಟಿದ್ರು. ಇದು ಪವಿತ್ರ ಗೌಡ ಅವರ ಕುಲದೇವರು. ಈ ಹಿಂದೆ ಮುನೇಶ್ವರನಿಗೆ ಹರಕೆ ಹೊತ್ತ ಬಳಿಕ ಪವಿತ್ರ ತಾಯಿಗೆ ಕಣ್ಣಿನ ಸಮಸ್ಯೆ ಸರಿ ಹೋಗಿತ್ತಂತೆ. ಬಳಿಕ ಪವಿತ್ರ ಜೈಲಿಗೆ ಹೋದ ವೇಳೆ ತಾಯಿ ಭಾಗ್ಯ ಆದಷ್ಟು ಬೇಗ ತಮ್ಮ ಮಗಳು ಜೈಲಿನಿಂದ ರಿಲೀಸ್ ಆಗಲಿ ಅಂತ ಹರಕೆ ಕಟ್ಕೊಂಡಿದ್ರು. ಹೀಗಾಗಿ ಇವತ್ತು ಜೈಲಿನಿಂದ ಬರ್ತಿದ್ದಂತೆ ಪವಿತ್ರ ತಾಯಿ ಹೊತ್ತ ಹರಕೆಯನ್ನ ತೀರಿಸಿದ್ರು. ಪವಿತ್ರ ಗೌಡ ಕುಟುಂಬದವರು ವಜ್ರಮುನೇಶ್ವರ ದೇವಾಲಯದಲ್ಲಿ ಅರ್ಚನೆ ಮಾಡಿಸಿದ್ರು. ಈ ವೇಳೆ ಪವಿತ್ರ ಗೌಡ ದರ್ಶನ್ ಹೆಸರು ಹೇಳೋದಕ್ಕೆ ಹಿಂದೆ ಮುಂದೆ ನೋಡಿದ್ರು. ಪವಿತ್ರ ತಾಯಿ ಭಾಗ್ಯಮ್ಮ ಕೊನೆಯಲ್ಲಿ ದರ್ಶನ್ ಹೆಸರು ಹೇಳಿಸಿ ಅರ್ಚನೆ ಮಾಡಿಸಿದ್ರು. ಪವಿತ್ರ ಗೌಡ ಜೈಲಿನಿಂದ ರಿಲೀಸ್ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಖುಷಿ ದುಪ್ಪಟ್ಟಾಗಿದೆ. 6 ತಿಂಗಳ ಬಳಿಕ ಜೈಲಿನಿಂದ ಪವಿತ್ರ ಗೌಡ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸಂತಸದ ವಾತಾವರಣ ಮನೆ ಮಾಡಿದೆ. ಮನೆ ದೇವರ ಎಲ್ಲಾ ಕಾರ್ಯಗಳನ್ನು ಮುಗಿಸಿದ ಬಳಿಕ ಮನೆ ಸೇರ್ಕೊಂಡ್ರು. ನಿನ್ನೆಯಷ್ಟೇ ಬೇಲ್ ಶ್ಯೂರಿಟಿ ಪೂರ್ಣಗೊಳಿಸಿರುವ ನಟ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಬೆನ್ನು ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ. ನಾಳೆ 1 ದಿನ ಆಸ್ಪತ್ರೆಯಲ್ಲೇ ಇರಲಿರುವ ದರ್ಶನ್ ಗುರುವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾರೆ. ದರ್ಶನ್ ಪವಿತ್ರ ಜೊತೆ ಅನುಕುಮಾರ್, ಜಗದೀಶ್, ನಾಗರಾಜು, ಲಕ್ಷ್ಮಣ್ ಮತ್ತು ಪ್ರದೋಷ್ಗೂ ಜಾಮೀನು ಸಿಕ್ಕಿದೆ. ದರ್ಶನ್ ಪವಿತ್ರ ಹೊರಬಂದಿದ್ದಾರೆ. ಆದರೆ ಜಗದೀಶ್ ಮತ್ತು ಅನುಕುಮಾರ್ಗೆ ಜಾಮೀನಿಗೆ ಶ್ಯೂರಿಟಿ ನೀಡಲು ಸಮಸ್ಯೆಯಾಗಿದೆ. ಇಬ್ಬರೂ ಬಡ ಕುಟುಂಬದವರಾಗಿದ್ದು ಬೇಲ್ ಸಿಕ್ಕರೂ ಬಿಡುಗಡೆ ಭಾಗ್ಯವಿಲ್ಲದೆ ಜೈಲಿನಲ್ಲೇ ಪರದಾಡ್ತಿದ್ದಾರೆ. ಆರೋಪಿ ಜಗದೀಶ್ ತಾಯಿ ಸುಲೋಚನಮ್ಮ ಕಣ್ಣೀರು ಹಾಕಿದ್ದಾರೆ. ಟಿವಿ9 ಜೊತೆ ಮಾತನಾಡಿದ ಸುಲೋಚನಮ್ಮ, ಶ್ಯೂರಿಟಿ ಕೊಡೋದಕ್ಕೆ ಯಾರೂ ಇಲ್ಲ. ಜಮೀನಿನ ಪಹಣಿ ತೆಗೆದುಕೊಂಡು ಬೆಂಗಳೂರಿಗೆ ಹೋಗಿದ್ವಿ. ಒಬ್ಬರು ಶ್ಯೂರಿಟಿ ಆಗಲ್ಲ, 3 ಜನ ಶ್ಯೂರಿಟಿ ಬೇಕು ಅಂತ ವಾಪಸ್ ಕಳಿಸಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಅನುಕುಮಾರ್ ಮನೆ ಸ್ಥಿತಿಯೂ ಗಂಭೀರವಾಗಿದೆ. ಅನುಕುಮಾರ್ ಅರೆಸ್ಟ್ ಆದ ಬಳಿಕ ತಂದೆ ಮೃತಪಟ್ಟಿದ್ರು. ಬಳಿಕ ಮನೆಯ ಆರ್ಥಿಕ ಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ತಾಯಿ ಹೂ ಮಾರ್ತಾ ಜೀವನ ಸಾಗಿಸುತ್ತಿದ್ದಾರೆ. ಈಗ 1 ಲಕ್ಷದ ಬಾಂಡ್ ಮತ್ತು ಶ್ಯೂರಿಟಿ ನೀಡಬೇಕಿದ್ದು ಹೆತ್ತಮ್ಮ ಪರದಾಡ್ತಿದ್ದಾರೆ. ದರ್ಶನ್ ಬೇಲ್ ಸಿಕ್ಕ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ನಟ ಶ್ರೀಮುರಳಿ, ಕಾಲಾಯ ತಸ್ಮೈ ನಮಃ ಅಂತ ಈ ಹಿಂದೆಯೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಯಲ್ಲಿ ನಡೆಸೋದಕ್ಕೆ. ದರ್ಶನ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಭೇಟಿ ಮಾಡ್ತೀನಿ ಎಂದರು. ದರ್ಶನ್ ಜಾಮೀನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೇವೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಹೇಳಿದ್ದಾರೆ. ಮೇಲ್ಮನವಿ ಅರ್ಜಿ ಸಲ್ಲಿಸುವ ಸಂಬಂಧ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತಿದೆ ಎಂದಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ಮುಂದುವರೆಸಿದ್ದಾರೆ. ವಿಜೇಂದ್ರ ಆಯೋಜಿಸಿದ್ದ ಔತಣಕೂಟದಲ್ಲಿ ನಾನು ಹೋಗಿಲ್ಲ, ರಮೇಶ್ ಜಾರಕಿಹೊಳಿ ಕೂಡ ಹೋಗಲ್ಲ. ಅವರು ಇಲ್ಲಿ ಔತಣಕೂಟಕ್ಕೆ ಕರೀತಾರೆ, ದಾವಣಗೆರೆಯಲ್ಲಿ ಚೇಲಾಗಳನ್ನು ಬಿಟ್ಟು ಸಭೆ ಮಾಡ್ತಾರೆ, ಅವರ ಗನ್ಮ್ಯಾನ್ಗಳಿಂದ ಮಾಹಿತಿ ಪಡೆದುಕೊಳ್ತಿದ್ದಾರೆ ಅಂತ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ.
ಯತ್ನಾಳ್ ಉಚ್ಚಾಟನೆ ಮಾಡಿ ಎಂದು ಯಡಿಯೂರಪ್ಪ ಸೇರಿ ಕೆಲವು ಶಾಸಕರು ಮಾತನಾಡಿದ್ದು ಗೊತ್ತಾಗಿದೆ. ಇದರ ಹಿಂದೆ ಯಡಿಯೂರಪ್ಪ ಕುತಂತ್ರ ಯಾವಾಗಲೂ ಇದ್ದೇ ಇರುತ್ತೆ. ಯತ್ನಾಳ್ ವಿಪಕ್ಷ ನಾಯಕ, ಶೋಭಾ ಕರಂದ್ಲಾಜೆ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ರು. ಆದರೆ 2 ದಿನಕ್ಕೆ ರಾಜ್ಯಾಧ್ಯಕ್ಷರ ಘೋಷಣೆಯಾಯಿತು. ಇವರದ್ದು ನಾಟಕದ ಕಂಪನಿ ಎಂಬುದು ಇದರಿಂದಲೇ ಗೊತ್ತಾಗುತ್ತೆ ಅಂತ ಯತ್ನಾಳ್ ಕಿಡಿಕಾರಿದ್ದಾರೆ. ಯಡಿಯೂರಪ್ಪ ವಿರುದ್ಧ ಆಕ್ರೋಶ ಹೊರಹಾಕಿದ ಯತ್ನಾಳ್, ಯಡಿಯೂರಪ್ಪ ಒಬ್ಬರೇ ಬಿಜೆಪಿ ಕಟ್ಟಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ. ನಾವೇ ಪೆಟ್ರೋಲ್ ಹಾಕಿ ಬಸ್ ಟಿಕೆಟ್ ಕೊಡಿಸಿ ಕಳಿಸಿಕೊಟ್ವಿ, ಈಗ ಅವರ ಶಿಷ್ಯಂದಿರು ನಮಗೆ ಸೈಕಲ್ ಹೊಡೆದಿದ್ದು ಅಂತ ಹೇಳ್ತಾರೆ. ಸ್ವತಃ ಯಡಿಯೂರಪ್ಪ ಮನೆಯಲ್ಲೇ ಭಿನ್ನಮತೀಯರ ಸಭೆ ಆಗುತ್ತೆ, ಔತಣಕೂಟ ಮಾಡೋದು ಅಲ್ಲಿಂದ ಬೆನ್ನಿಗೆ ಚಾಕು ಹಾಕೋದು ಅಲ್ಲ ಅಂತ ಯತ್ನಾಳ್ ವಾಗ್ದಾಳಿ ಮಾಡಿದ್ದಾರೆ. ಬಿವೈ ವಿಜಯೇಂದ್ರ ಮೊದಲು ಮಾತನಾಡೋದನ್ನ ಕಲಿಯಲಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ನಾವು ಅಧಿವೇಶನದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಿದ್ದೇವೆ, ಇದನ್ನೆಲ್ಲ ಕೇಂದ್ರದವರು ನೋಡಬೇಕು, ಇಂಟೆಲಿಜೆನ್ಸ್ ಇರುತ್ತೆ ಎಂದಿದ್ದಾರೆ. ವಿಜೇಂದ್ರ ವಿರುದ್ಧದ ಆರೋಪ ಸುಳ್ಳು ಅಂತ ಮಾಜಿ ಸಿಎಂ ಸದಾನಂದ ಗೌಡ ಹೇಳಿದ್ದಾರೆ. 150 ಕೋಟಿ ಆಮಿಷ ಆರೋಪದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಾಣಪಾಡಿ ವರದಿ ಕುರಿತು ಚರ್ಚೆಯಾಗಬೇಕು, ಆಗ ಎಲ್ಲ ಹೊರಬರುತ್ತೆ ಎಂದಿದ್ದಾರೆ. ಖರ್ಗೆ ಕುಟುಂಬದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಸಿಎ ನಿವೇಶನದ ಬಗ್ಗೆ ಪರಿಷತ್ನಲ್ಲಿ ಸಿಟಿ ರವಿ ಪ್ರಸ್ತಾಪ ಮಾಡಿದ್ದಾರೆ. ಸಿಎ ನಿವೇಶನ ಹಂಚಿಕೆ ಮಾಡಲು ಇರುವ ನಿಯಮಗಳೇನು, ನಿಯಮಗಳು ಕಾಲಕಾಲಕ್ಕೆ ಬದಲಾಗುತ್ತಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ ಸೇರ್ಪಡೆ ಬಳಿಕ ಇವತ್ತು ಮೊದಲ ಬಾರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯನ್ನ ಭೇಟಿ ಮಾಡಿದರು. ವಿಧಾನಸಭೆ ಮೊಗಸಾಲೆಯಲ್ಲಿ ಯೋಗೇಶ್ವರ್ ನೋಡಿದ ರಮೇಶ್ ಜಾರಕಿಹೊಳಿ, ಏ ಬಾರಪ್ಪ ಅಂತ ಅಶೋಕ್ ಕೊಟ್ರಿಗೆ ಕರೆದರು. ನನ್ನ ಕೈ ಬಿಡ್ರಿ, ಇನ್ನೇನು ಬರೋದು ಹೋಗಪ್ಪ ಅಂತ ಸಿಪಿ ಯೋಗೇಶ್ವರ್ ಅಂತಿದ್ದಂತೆ, ಏ ಬಾ ನೀನು ನನಗಿದೇ ಮನೆಯಾಗೋದು ಅಂತ ರಮೇಶ್ ಜಾರಕಿಹೊಳಿ ಕೈ ಹಿಡಿದು ಕರೆದಂತಹ ಪ್ರಸಂಗ ನಡೆಯಿತು. ಗೃಹಲಕ್ಷ್ಮಿ ಯೋಜನೆಯ ಸದುಪಯೋಗ ಪಡಿಸಿಕೊಂಡವರಿಗೆ ನಾಳೆ ಸುವರ್ಣ ಸೌಧ ತೋರಿಸುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನಾಳೆ 100 ಗೃಹಲಕ್ಷ್ಮಿಯರನ್ನ ಸುವರ್ಣ ಸೌಧ ನೋಡಲು ಕರೆಸುತ್ತಿದ್ದೇವೆ ಎಂದಿದ್ದಾರೆ. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾರಾಟಕ್ಕೆ ವಿರೋಧ, ಕಬ್ಬಿಗೆ 3,000 ದರ ನಿಗದಿ ಮಾಡುವಂತೆ ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಹುಮ್ನಾಬಾದ್ ಪಟ್ಟಣದ ಬಳಿ ಪ್ರತಿಭಟನಾಕಾರರು ಹೆದ್ದಾರಿ ತಡೆಯಲು ಮುಂದಾದರು. ಈ ವೇಳೆ ಪೊಲೀಸರು ರೈತರನ್ನು ವಶಕ್ಕೆ ಪಡೆದರು. ಮಂಡ್ಯ ಜಿಲ್ಲೆ ನಾಗಮಂಗಲದ ಮನೆಯೊಂದರಲ್ಲಿ ಸಂಗ್ರಹಿಸಿಟ್ಟಿದ್ದ ತಿಮಿಂಗಲದ 3 ಕೆಜಿ ವಾಂತಿ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರು ಅಪರಾಧ ನಿಯಂತ್ರಣ ಜಾಗೃತ ದಳ ಮತ್ತು ಮೈಸೂರು ಅರಣ್ಯ ಸಂಚಾರಿ ದಳ ಕಾರ್ಯಾಚರಣೆ ನಡೆಸಿದ್ದು, ಬಂಧಿತ ವಿನಯ್ನಿಂದ ಕೋಟ್ಯಂತರ ರೂಪಾಯಿ ಮೌಲ್ಯದ ವಾಂತಿ ವಶಪಡಿಸಿಕೊಳ್ಳಲಾಗಿದೆ. ಪ್ರತಿಪಕ್ಷಗಳ ತೀವ್ರ ವಿರೋಧದ ನಡುವೆಯೂ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಇವತ್ತು ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡಿಸಿತು. 121ನೇ ತಿದ್ದುಪಡಿ ಮಸೂದೆ 2024 ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಅವರು ಲೋಕಸಭೆಯಲ್ಲಿ ಮಂಡಿಸಿದರು. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಒಪ್ಪಿಗೆ ಪಡೆಯಲು ಮತಯಂತ್ರದ ಮೂಲಕ ಮತಕ್ಕೆ ಹಾಕಲಾಯಿತು. ಮಸೂದೆ ಪರವಾಗಿ 269 ಮತ, ವಿರುದ್ಧವಾಗಿ 198 ಮತ ಚಲಾವಣೆಯಾಗಿದ್ದು, ಹೊಸ ಸಂಸತ್ ಭವನದಲ್ಲಿ ಇದೇ ಮೊದಲ ಬಾರಿಗೆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಸಲಾಯಿತು. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಪ್ರತಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ಇದು ಅಸಂವಿಧಾನಿಕ, ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸುತ್ತದೆ ಮತ್ತು ಸಂವಿಧಾನದ ಮೂಲ ರಚನೆಯನ್ನ ಉಲ್ಲಂಘಿಸುತ್ತದೆ. ಹೀಗಾಗಿ ಮಸೂದೆ ಹಿಂಪಡಿಬೇಕು ಅಂತ ಒತ್ತಾಯಿಸಿದರು. ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಕಾಂಗ್ರೆಸ್, ಟಿಎಂಸಿ, ಎಸ್ವಿ ಸೇರಿದಂತೆ ಹಲವು ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಈ ಮಸೂದೆ ತರುವ ಅಗತ್ಯ ಏನಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಧರ್ಮೇಂದ್ರ ಯಾದವ್ ಪ್ರಶ್ನಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ಖಂಡಿಸಿ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಸಂಸದರು ಪ್ರತಿಭಟಿಸಿದ್ದಾರೆ. ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ನಿನ್ನೆ ಪ್ಯಾಲೆಸ್ತೈನ್ ಪರವಾದ ಬ್ಯಾಗ್ ಹಾಕಿದ್ದ ಪ್ರಿಯಾಂಕಾ ಇವತ್ತು ಬಾಂಗ್ಲಾ ಅಲ್ಪಸಂಖ್ಯಾತರ ಪರ ಇರುವ ಬ್ಯಾಗ್ ಅನ್ನು ಹಿಡಿದರು. ಬಿಹಾರದಲ್ಲಿ ಸಿನಿಮೀಯ ರೀತಿಯಲ್ಲಿ ಮದುವೆಯೊಂದು ಮುರಿದು ಬಿದ್ದಿದೆ. ಮೂರ್ಛೆ ಹೋದ ವರನನ್ನ ವಧು ತಿರಸ್ಕರಿಸಿದ್ದಾಳೆ. ಡಿಸೆಂಬರ್ 15ರಂದು ಜಾರ್ಖಂಡ್ನ ದಿಯೋಗಢ್ನ ಅರ್ನವ್ ಹಾಗೂ ಬಿಹಾರದ ಅಂಕಿತಾ ಅವರ ಮದುವೆ ಫಿಕ್ಸ್ ಆಗಿತ್ತು. ಚಳಿ ಜಾಸ್ತಿಯಾಗಿ ವರ ಅರ್ನವ್ ಮೂರ್ಛೆ ಹೋಗಿದ್ದಾನೆ. ವರನ ಆರೋಗ್ಯದ ಬಗ್ಗೆ ಅನುಮಾನಗೊಂಡ ವಧು ಮದುವೆ ಬೇಡ ಎಂದಿದ್ದಾಳೆ. ಬ್ರಿಸ್ಬೇನ್ನಲ್ಲಿ ಆತಿಥೇಯ ಆಸ್ಟ್ರೇಲಿಯಾ ವಿರುದ್ಧ ನಡೀತಾ ಇರುವಂತಹ 3ನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಫಾಲೋ ಆನ್ನಿಂದ ತಪ್ಪಿಸಿಕೊಂಡಿದೆ. ಜಸ್ಪ್ರೀತ್ ಬುಮ್ರಾ ಮತ್ತು ಆಕಾಶ್ ದೀಪ್ ಅವರ ಹೋರಾಟದ ಫಲವಾಗಿ ಟೀಂ ಇಂಡಿಯಾ ಫಾಲೋ ಆನ್ನಿಂದ ಪಾರಾಗಿದೆ. ಜಸ್ಪ್ರೀತ್ ಬುಮ್ರಾ ಹಾಗೂ ಆಕಾಶ್ ದೀಪ್ ಜೋಡಿ 10 ವಿಕೆಟ್ಗೆ 39 ರನ್ ಕಲೆ ಹಾಕಿದೆ. 4ನೇ ದಿನದಾಟದ ಅಂತ್ಯಕ್ಕೆ ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ 9 ವಿಕೆಟ್ ನಷ್ಟಕ್ಕೆ 252 ರನ್ ಗಳಿಸಿದೆ. ಕೆಎಲ್ ರಾಹುಲ್, ರವೀಂದ್ರ ಜಡೇಜಾ ಅರ್ಧ ಶತಕ ಗಳಿಸಿದ್ದಾರೆ. ದೇಗುಲದ ಗರ್ಭಗುಡಿಗೆಯನ್ನ ಬಿಟ್ಟಿಲ್ಲ ಅಂತ ಅನ್ನುವ ವದಂತಿಗೆ ಇಳೆಯರಾಜ ತೆರೆ ಎಳೆದಿದ್ದಾರೆ. ಈಗ ಹರಡಿರುವ ಸುದ್ದಿ ಸುಳ್ಳು. ನಾನು ನನ್ನ ಸ್ವಾಭಿಮಾನ ರಾಜಿ ಮಾಡ್ಕೊಳ್ಳೋನಲ್ಲ. ಅಭಿಮಾನಿಗಳು ಮತ್ತು ಸಾರ್ವಜನಿಕರು ವದಂತಿಯನ್ನ ನಂಬಾರದು ಅಂತ ಇಳೆಯರಾಜ ಟ್ವೀಟ್ ಮಾಡಿದ್ದಾರೆ.
ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ನಟ ಶ್ರೀಮುರಳಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡ್ರು. ಫ್ಯಾನ್ಸ್ ಜೊತೆ ಅದ್ಧೂರಿಯಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶ್ರೀಮುರಳಿ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ರು. ತಮ್ಮ ನೆಚ್ಚಿನ ನಟನಿಗೆ ಬೃಹತ್ ಹೂವಿನ ಹಾರ ಹಾಕಿ ಅಭಿಮಾನಿಗಳು ಜೈಕಾರ ಕೂಗಿದ್ರು.